ಅದು BMTC ಬಸ್ ನಿಲ್ದಾಣದಲ್ಲಿ ಇರತಕ್ಕಂಥ ಶೌಚಾಲಯ. ಆದರೆ ಶೌಚಾಲಯದವರು ವಾಟರ್ ಬಿಲ್ ಕಟ್ಟಿಲ್ಲ ಅಂತಂದ್ಬಿಟ್ಟು ಜಲಮಂಡಳಿಯ ಬ್ಲೂ ಫೋರ್ಸ್ ಟೀಮ್ ಅವರು ಶೌಚಾಲಯಕ್ಕೆ ಬೀಗ ಜಡಿಯೋದಕ್ಕೆ ಮುಂದಾಗಿದ್ದರು. ಇದರಿಂದ ರೊಚ್ಚಿಗೆದ್ದಂತಹ ಜನ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಹಾಕೋದಕ್ಕೆ ಬಂದ ಅಧಿಕಾರಿಗಳಿಗೆ ಸುಸ್ತು ಹೊಡೆಸಿದ್ದಾರೆ. ಹಾಗಾದ್ರೆ ಏನಾಯ್ತು ಘಟನೆ ನೋಡೋಣ ಬನ್ನಿ. ನೀರಿನ ಬಿಲ್ ಕಟ್ಟಿಲ್ಲವೆಂದು ಸಾರ್ವಜನಿಕ ಶೌಚಾಲಯ ಲಾಕ್. ಎನ್ಆರ್ ಕಾಲೋನಿ ಅಧಿಕಾರಿಗಳ ಕಾರಿಗೆ ಅಡ್ಡ ಹಾಕಿದ ಜನರು. ಸಾರ್ವಜನಿಕರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ್ರೆ, ಧ್ವನಿ ಎತ್ತಿದ್ರೆ ಅದೆಂತಹ ಅಧಿಕಾರಿಯಾದ್ರೂ ಮಂಡಿಯೂರಲೇಬೇಕು. ಬೆಂಗಳೂರಿನ ಎನ್ಆರ್ ಕಾಲೋನಿಯ BMTC ಬಸ್ ನಿಲ್ದಾಣದಲ್ಲಿ ನಡೆದ ಘಟನೆಯೇ ಇದಕ್ಕೆ ಸಾಕ್ಷಿ. ಇಲ್ಲಿನ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಹಾಕಲು ಬಂದ ಅಧಿಕಾರಿಗಳಿಗೆ ಸ್ಥಳೀಯರೇ ಬೆವರಿಳಿಸಿದ್ದಾರೆ. ಜಡಿದ ಬೀಗವನ್ನ ತೆಗೆಸಿ ಚುರುಕು ಮುಟ್ಟಿಸಿದ್ದಾರೆ. ಸರ್ ನಿಮ್ಗೆ ದುಡ್ಡು ಯಾರು ಕಟ್ಟಬೇಕು? ದುಡ್ಡು ಯಾರು ಕಟ್ಬೇಕು ನಿಮ್ಗೆ? ನಾವು ಕಟ್ಬೇಕಾ, ಪಬ್ಲಿಕ್ ಕಟ್ಬೇಕಾ, BBMP ಕಟ್ಬೇಕಾ? ತೊಂದರೆ ಆಗ್ತಿರೋದು ಯಾರಿಗ್ರಿ ಅದು? ನಾವು ಉಚ್ಚ ಇದಕ್ಕೆ ನಾನು ಎಲ್ರಿ ಹೋಗ್ಬೇಕು? ನಾನು ಪಬ್ಲಿಕ್ ಎಲ್ರಿ ಹೋಗ್ಬೇಕು? ಉಚ್ಚ ಇದಕ್ಕೆ ನೀವು ಬಂದು ಬಾಗಿಲು ಹಾಕೊಂಡು ಹೋಗ್ಬಿಟ್ರೆ ನಾವು ಬಾಯ್ ಪಡ್ಕೋಬೇಕಾ? ನೋಡಿ ಅಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ, ನೋಡಿ ಅಲ್ಲಿ ಗೊತ್ತಾಗದ ನಿಮ್ಗೆ? ಇಲ್ಲ ಸರ್, ನೀವು ತಗೊಂಡ್ಬಂದು ಬೀಗ ತೆಗೆದ್ರೆ ಸರಿ, ಇಲ್ಲ ಉಗ್ರ ಹೋರಾಟ ಅಂತೂ ಮಾಡ್ತೀವಿ ನಾವು. ಇವತ್ತೇ ಹೇಳ್ತಾ ಇದೀನಿ, ನಾವ್ ರೆಕಾರ್ಡ್ ಆಗ್ತಾ ಇದೀವಿ ರೀ. ಎಲ್ರಿ ಇದಕ್ಕೆ ಇವಾಗ ತಾನೆ ನೀವು ಕಾರಲ್ಲಿ ತಾನೆ ಬಂದು ಹೋಗಿದ್ದು, ತೆಗ್ದಿದ್ದು ನಾನು ಇವಾಗ ನೋಡ್ತಾ ಇದೀನಿ. ಇದೇ ಕಾರಲ್ಲಿ ಬಂದು ತೆಗ್ದ್ಬಿಟ್ಟು ಹೋಗಿರೋದು. ಸರ್ ಇದು ಅನಾಥರೈಸ್ ಸ್ಯಾನಿಟರಿ ಇದೆ ರೀ. ನಿಮ್ ಇಂಟರ್ನಲ್ ವಿಷಯ ರೀ ಅದು, ನಮ್ ಪಬ್ಲಿಕ್ ಏನ್ರಿ ಸಂಬಂಧ ಅದು? BMTC ಅವರು ನೀರಿನ ಬಿಲ್ ಕಟ್ಟಿಲ್ಲ, ಜಲಮಂಡಳಿ ಬ್ಲೂ ಫೋರ್ಸ್ ಟೀಮ್ ಶೌಚಾಲಯಕ್ಕೆ ಬೀಗ ಹಾಕಿತ್ತು. ಇದು ಸಾರ್ವಜನಿಕರ ಗಮನಕ್ಕೆ ಬಂದು ಗಲಾಟೆ ಮಾಡಿದ್ರು. ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಹಾಕಿದ್ರೆ ನಾವೆಲ್ಲಿ ಹೋಗೋಣ ಅಂತ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಬೀಗ ಹಾಕಿದ ಅಧಿಕಾರಿಗಳ ಕಾರಿಗೆ ಅಡ್ಡ ಹಾಕಿ ಪ್ರಶ್ನಿಸಿದ್ರು. ಅಧಿಕಾರಿಗಳು ಜನರ ಆಕ್ರೋಶಕ್ಕೆ ಮಣಿದು ಕೊನೆಗೂ ಬೀಗ ತೆಗೆದ್ರು. ಸರ್ ಅವರು ಈ ಸ್ಯಾನಿಟರಿ ಕಟ್ಟಿಲ್ಲ ನಮ್ಗೆ. ಸರ್ ಹೇಳಿ ಸರ್, ನಿಮ್ಮನೆಗೆ ಬರಲಾ? ನಿಮ್ಮನೆಗೆ ಬಂದು ನಿಮ್ಮನೆಗೆ ಬಂದು ಇಲ್ಲ, ನೀನೇನಕ್ಕೆ ಕಟ್ ಮಾಡ್ತೀಯ? ಅಲ್ಲಿ ನಾನ್ ಕಟ್ ಮಾಡಿಲ್ಲ. ಗೌರವ ಕೊಡ್ಬೇಕು ಅಂದ್ರೆ ಗೌರವ ತಗೋಬೇಕು. ಮಾತಾಡಿ, ದೊಡ್ಡವರ ಹತ್ರ ಮಾತಾಡಿ. ದೊಡ್ಡವರಲ್ಲ, ನೀನು ಆಚೆ ಹೋಗ್ಬೇಡಿ, ಆಚೆ ಹೋಗ್ಬೇಡಿ. ನೀವು ಕೀ ತಗೊಂಡ್ ಕಟ್ಟಿ ಅಲ್ಲಿ ಅಲ್ಲಿ ಏನ್ ಕೀ ತೆಗೀರಿ ಸರ್. ಪಬ್ಲಿಕ್ ಇಶ್ಯೂ ಇದು. ಕೀನ ತಕ್ಷಣ ತೆಗ್ಸಿ ಸರ್, ಅದನ್ನ ಸಾಲ್ವ್ ಮಾಡೋಣ. ನನ್ ಜವಾಬ್ದಾರಿ, ಅದನ್ನ ಸಾಲ್ವ್ ಮಾಡೋಣ. ನೀವು ಓಪನ್ ಮಾಡ್ತೀವಿ, ನನ್ ಜವಾಬ್ದಾರಿ. ಜನಾಕ್ರೋಶಕ್ಕೆ ಮಣಿಯದ ವ್ಯವಸ್ಥೆಯೇ ಇಲ್ಲ. ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಇಲಾಖೆಗೆ ಕೇಳಬೇಕು. ತೆರಿಗೆ ಕಟ್ಟೋ ಸಾರ್ವಜನಿಕರಿಗೆ ತೊಂದರೆ ಕೊಡೋದಿಲ್ಲ ಅಂತ ಜನರೇ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಜನಾಕ್ರೋಶಕ್ಕೆ ಅಧಿಕಾರಿಗಳೆಲ್ಲ ತಬ್ಬಿಬ್ಬಾಗಿದ್ದಾರೆ. ಪಬ್ಲಿಕ್ ನನಗೆ ಗೊತ್ತಿಲ್ಲ ರೀ, ನಾವು ಮಾಡ್ಕೊಡ್ತೀವಿ. ನಾವು MLA ಹೇಳ್ತೀವಿ, MP ಹೇಳ್ತೀವಿ, ಮಾತಾಡ್ತೀವಿ. ಇಲ್ಲಿ ಸಂಬಂಧಪಟ್ಟ ಮಾತಾಡ್ತೀವಿ. ಕೀ ತೆಗೀರಿ, ಕೀ ತೆಗೀರಿ. ನಾವು ಗಾಡಿ ಬಿಡಲ್ಲ ಸರ್, ಇವೆಲ್ಲ ಇರ್ತಾನೆ. ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು.